ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹಿರಿಯ ನಾಯಕರು, ಗ್ಯಾರಂಟಿ ಯೋಜನೆಯ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮಹಾನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಇವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಆಗ್ರಹಪಡಿಸಿರುತ್ತಾರೆ. ಡಿ ಕೆ ಶಿವಕುಮಾರ್ ಇವರ ಮುಖ್ಯಮಂತ್ರಿ ಈ ಒಂದು ಮಂತ್ರಿ ಮಂಡಲದಲ್ಲಿ ಶ್ರೀ ಎಚ್ ಎಂ ರೇವಣ್ಣ ಇವರಿಗೆ ಸಚಿವ ಸ್ಥಾನ ನೀಡಿ ಕುರುಬ ಸಮಾಜಕ್ಕೆ ಒಂದು ಗೌರವ ನೀಡಬೇಕು ಎಂದು ಇಂದು ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು. ಸನ್ಮಾನ್ಯ ಶ್ರೀ ಶಂಕರ್ ಹಾಲಪ್ಪ ಹೆಗಡೆ, ಕರ್ನಾಟಕ ಕುರಿ ಸಂಗೋಪನಾ ಉಣ್ಣೆ ಉತ್ಪಾದನೆ ಸಹಕಾರ ಸಂಘ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರು, ಕರ್ನಾಟಕ ಕುರುಬ ಸಂಘ ಯುವ ಘಟಕದ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಘಟಕದ ಅಧ್ಯಕ್ಷರು ಕರ್ನಾಟಕ ಕುರುಬರ ಸಂಘ ಸಂತೋಷ್ ಪೂಜಾರಿ, ಚಿಕ್ಕೋಡಿ ಅಹಿಂದ್ ಅಧ್ಯಕ್ಷ ಅನಿಲ್ ಟಾಕ್ಳೆ ಮತ್ತು ಸಮಾಜದ ಹಿರಿಯರು ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಇಂದು ಸುದ್ದಿಗೋಷ್ಠಿ ತೆಗೆದುಕೊಂಡು ಎಚ್ ಎಂ ರೇವಣ್ಣ ಇವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಂಡಿರುತ್ತಾರೆ. ತೇಜ್ ಪ್ರಭು ನ್ಯೂಸ್, ಚಿಕ್ಕೋಡಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕುರುಬರ ಸಮಾಜ ಕರ್ನಾಟಕ ಕುರಿ ಸಂಗೋಪನಾ ಉಣ್ಣೆ ಉತ್ಪಾದಕ ಸಹಕಾರ ಸಂಘದ ಮತ್ತು ನಮ್ಮ ಕರ್ನಾಟಕ ಕುರುಬರ ಸಂಘ ವತಿಯಿಂದ ಪ್ಲೇಸ್ಮೆಂಟ್ ಮಾಡೋದು ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸರ್ ಅವರು ಹಿರಿಯ ಮುಖಂಡರು, ನಮ್ಮ ಸಮಾಜದ ಹಿರಿಯರು ಹಾಗೂ ನಮ್ಮ ಸಮಾಜಕ್ಕೆ ಏನೂ ಗುರುತಿಸ್ಕೊಂಡ್ಬೇಕಾದ್ರೆ ಯಾರಿಗೆ ಗುರ್ತ ಮಾಡಬೇಕಾದ್ರೆ ನಮ್ಮ ರೇವಣ್ಣ ಸರ್ ಮುಖ್ಯ ಪಾತ್ರದಲ್ಲಿ. ಯಾಕಪ್ಪ ಅಂತಂದ್ರೆ ಯುವಕರಲ್ಲಿ ಯಾರೂ ಆಗಲಿ ನಮ್ಮ ಸಮಾಜ ಕುರುಬರ ಬದಲು ಫಸ್ಟ್ ಪ್ರಥಮ ಭೇಟಿ ಆಗ್ಬೇಕಾದ್ರೆ ರೇವಣ್ಣ ಸರ್ಗೆ ಭೇಟಿ ಆಗಬೇಕು, ಅಲ್ಲಿಂದ ನಂತರ ಎಲ್ಲರಿಗೂ ಭೇಟಿ ಆಗಬೇಕು. ಈಗ ಹೆಚ್ಚಿನ ಕುರುಬರ ಒಳಗೆ ಯಾರಪ್ಪ ಮುಖ್ಯ ಹೆಚ್ಚಂದ್ರೆ ರೇವಣ್ಣ ಸರ್ ಮುಖ್ಯ. ನಮಗೆ ಸಿದ್ದರಾಮಯ್ಯ ಸರ್ ಇದ್ದರು ಸುದ ರೇವಣ್ಣ ಸರ್ ತೋರಣ ಭೇಟಿಯಾಗಿ ಅವ್ರಿಗೇನು ನಮ್ಮ ಕಷ್ಟ ದುಃಖ ರೇವಣ್ಣ ಸರ್ ಹೇಳೇ ಸಿದ್ದರಾಮಯ್ಯ ಕಡೆ ಹೋಗ್ತಿದ್ರು. ಈಗ ನಮ್ಮೊಳಗೆ ಹಿರಿಯರಂದ್ರೆ ರೇವಣ್ಣ ಸರ್ಗೆ ನಾವು ಎಲ್ಲರೂ ಕೂಡಿ ನಮ್ಮ ಉತ್ತರ ಕರ್ನಾಟಕ ಒಕ್ಕೂಟದಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಕಡೆ ವಾದ. ಯಾಕಂದರೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಹಿರಿಯರು ಎಚ್ ಎಂ ರೇವಣ್ಣ ಸರ ಅವಧಿಯಲ್ಲಿ ಜೊತೆ ಉದ್ದ ಆಗಲ್ಲ, ಇಡೀ ಕರ್ನಾಟಕ ಉದ್ದ ಆಗಲ್ಲ ಕುರುಬರ ಸಂಘಟನೆ ಮಾಡಿದವರು ರೇವಣ್ಣ ಸರ್. ಕನಕಪೀಠ ಸ್ಥಾಪನೆ ಮಾಡಿದ ಮುಂಚಿತ ನಾಯಕರಾದಂಥ ನಮ್ಮ ರೇವಣ್ಣ ಸರ್. ಇದು ಅಲ್ಲ ಸಿದ್ದರಾಮಯ್ಯ ಸರ್ ಅವರು ಕಾಂಗ್ರೆಸ್ ಪಕ್ಷದ ತರಲಿಕ್ಕೆ ಪಡೆದವರು ಅಂದ್ರೆ ನಮ್ಮ ಕುರುಬ ಸಮಾಜದ ಹಿರಿಯರ ಎಚ್ ಎಂ ರೇವಣ್ಣ ಸರ್. ಇದು ಅಲ್ಲದೆ ರಾಜ್ಯದ ಮೂಲೆಗಳಲ್ಲಿ ರಾಜಧಾನಿ ಬೆಂಗಳೂರ ಕುರುಬ ಸಮಾಜಿಗೆ ಜನ ಮೊದಲ ನಾಯಕಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರು. ತಮ್ಮ ಸಮಸ್ಯೆಗಳ ಬೇಡಿಕೆ ಯಾರನ್ನ ಕುರುಬರಿದ್ರೆ ನಮ್ಮ ರೇವಣ್ಣ ಸರ ಬಗೆಹರಿಸ್ತಾರೆ. ಇದು ಅಲ್ಲ ಕುರುಬ ಸಮಾಜಕ್ಕೆ ಕಪ್ಪ ಎಲ್ಲ ಏನಿದ್ದು ಕಷ್ಟ ಸುಖ ದುಃಖ ಬರೇ ಎಚ್ ಎಂ ರೇವಣ್ಣ ಸರ್ ಫೋನ್ ಹಚ್ಚಿರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾವೆ. ಇದು ಅಲ್ಲದ ರಾಜ್ಯಾಂತ ಕುರುಬ ಸಮಾಜ ಯುವಕರಿಗೆ ಸಂಘಟನೆ ಮಾಡ್ಯಾರು. ಮುಂಚಿತೆ ಎಲ್ಲ ನಮಗೆ ಏನು ಮುಖ್ಯಮಂತ್ರಿ ಸಾಹೇಬರಿಗೆ ಹೇಳಿದ್ರು ಕುರುಬರಿಗೆ ರೇವಣ್ಣ ಸರ್ ಹೇಳಿ ಕಿಶನ್ ನಮಗೆ ಸಹಾಯಗಳು ಮಾಡ್ತಾರೆ. ಅದಕ್ಕೆ ನಮ್ಮ ಒತ್ತಾಯ ಏನಪ್ಪ ಅಂತ ಕೇಳಿದ್ರೆ, ಉತ್ತರ ಕರ್ನಾಟಕ ಕುರುಬರ ಸಂಘದ ಏನಪ್ಪ ಅಂತ ಕೇಳಿದ್ರೆ ಎಚ್ ಎಂ ರೇವಣ್ಣ ಸಾಹೇಬ್ರು MLC ಮಾಡಬೇಕು, ಸಚಿವ ಸ್ಥಾನ ಕೊಡಬೇಕಂತ ನಮ್ಗೆ ಬೇಡಿಕೆ ಇರ್ತದೆ. ನಿಮ್ಮ ಮೀಡಿಯಾದವ್ರ ಮುಖಾಂತರ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಸರ್, ಈಗ ಅಕಸ್ಮಾತ್ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನೀವು ಏನು ಮಾಡೋದು ಸರ್? ಸಚಿವ ಸ್ಥಾನ ಜನ ಎಚ್ ಎಂ ರೇವಣ್ಣ ಸರ್ ಕೊಡಲಿಲ್ಲ ಅಂದ್ರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಕುರುಬರ ಅವಶ್ಯಕತೆ ಕಾಂಗ್ರೆಸ್ಗಿಂತ ಸಿದ್ದರಾಮಯ್ಯ ಸಾಹೇಬರಿದ್ರು, ಎಚ್ ಎಂ ರೇವಣ್ಣ ಸರ್ ಇದ್ರು. ಅದನ್ನು ನೋಡಿ ಕಿಶಂದ ನಾವು ಕಾಂಗ್ರೆಸ್ ಕುರುಬರೆಲ್ಲ ಒಕ್ಕಟ್ಟಾಗಿ ಕಾಂಗ್ರೆಸ್ ಫೋಟ್ ಹಾಕ್ಯವು.
ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಬಂದೈತಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಮೀಡಿಯಾದ ಮುಖಾಂತರ ಹೇಳೋದು ಏನಪ್ಪ ಅಂತ ಕೇಳಿದ್ರೆ, ನಿಮ್ಮ ಸರ್ಕಾರದಲ್ಲಿ ನಮ್ಮ ಎಚ್ ಎನ್ ಸಾಹೇಬರಿಗೆ ಅನುಕೂಲ ಮಾಡಿ ಕೊಡ್ರಿ, ಕೆಲಸ ಮಾಡೋಕ್ಕೆ ಸಚಿವ ಸ್ಥಾನ ಕೊಡ್ರಿ, ಕೆಲಸ ಆಗ್ತೈತಿ ನಮ್ಮ ಹುಡುಗರು. ಮತ್ತು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಕುರುಬರ ಓಟ್ ಕಾಂಗ್ರೆಸ್ ಬೇಕಂದ್ರೆ ಸಚಿವ ಸ್ಥಾನ ಕೊಡ್ರಿ, ಬ್ಯಾಡ ಪಾತ್ರದ ಬಿಟ್ಟು ಬಿಡ್ರಿ, ಇಲ್ಲಿಗೆ ಕಾಂಗ್ರೆಸ್ ಮುಕ್ತಾಯ ಆಗ್ತದೆ ನನಗೆ ಅನಿಸಿಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಯಾವುದೇ ಅವರು ಫೈಲು ಸಚಿವರಿದ್ದಾಗ ಅವಾಗೂ ಕೂಡ ಕೆಲವೊಂದು ಕೆಲಸಗಳೆಲ್ಲ ಮಾಡ್ಕೊತ ಬಂದ್ದಾರೆ, ಸಮಾಜ ಒಳಗಾಗಲಿ ಮತ್ತು ಪಕ್ಷದ ಒಳಗಾಗಲಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಈಗ ಡಿ ಕೆ ಶಿವಕುಮಾರಿಗೆ ಈಗ ಏನದಲ್ಲ ಸೇಮ್ ಇದ್ರೊಳಗೆ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು, ಯಾವುದಾದ್ರೂ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದಿದೆ. ಮತ್ತು ಯಾವುದಾದ್ರೂ ಕಪ್ಪು ಚಿಪ್ಪೆನೋ ಅವ್ರು ಇದು ಮಾಡಿಲ್ಲ ಅವರು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಸಂಘನ ಹೇಳೋದೇನೆಂದರೆ, ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರಿಗೆ ಒಂದು ಯಾವುದೋ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ ಮಾಧ್ಯಮ ಮುಖಾಂತರ. ಅದಕ್ಕೆ ಈಗ ಅವ್ರು ಕೊಟ್ಟಿಲ್ಲ ಅಂದರೆ ಈಗ ಆಲ್ರೆಡಿ ಸಚಿವ ಸಂಪುಟ ಅವ್ರಿಗೆಲ್ಲ ರೆಡಿ ಆಗೈತಿ. ಈಗ ನೀವು ಅವ್ರಿಗೆ ಕೊಡಬೇಕಂತ ಒತ್ತಾಯ ಮಾಡಾಕ್ತೀರಿ, ಕೊಟ್ಟಿಲ್ಲ ಅಂದರೆ ನಿಮ್ಮ ಮತ್ತಿಂದ ಏನು ಹೋರಾಟ? ನಾವು ಉಗ್ರ ಹೋರಾಟಗಳು ಮಾಡ್ತೀವಿ. ಪ್ರತಿ ನಮ್ಮ ಜಲ ಅಂತ ತಾಲೂಕಾದಂಥ ಪ್ರತಿಗಳು ದಂಗೆ ಹೇಳುವಂಥ ಕೆಲಸ ಆಗುತ್ತೆ. ಯಾಕೆ ನಮ್ಮ ಸಮಾಜ ಒಳಗೆ ನಾವು ಈಗ ಸದ್ಯಕ್ಕೆ ಹೇಳ್ಕೊಬೇಕಂದ್ರೆ ಅವರೇ ನಮ್ಮ ಹಿರಿಯ ಮುಖಂಡರು. ಸದ್ಯ ಸಿದ್ದರಾಮಯ್ಯ ಬಿಟ್ಟರೆ ಈಗ ಸೆಕೆಂಡ್ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬ್ರು ನಮ್ಮ ಸಮಾಜ ಹಿರಿಯ ಮುಖಂಡರಾಗ್ತಾರೆ. ಹಾಗಾಗಿ ಅವ್ರಿಗೆ ಕೊಡಬೇಕು, ಕೊಡಲಿಲ್ಲ ಅಂದ್ರೆ ನಾವಲ್ಲಿ ಎಲ್ಲ ಜಿಲ್ಲಾದಂಥ ಎಲ್ಲ ನಮ್ಮ ಸಂಘಟನೆಗಳು ಉಗ್ರ ಹೋರಾಟ ಮಾಡೋಂಥ ಬರುತ್ತೆ ಅಂತ ಹೇಳ್ತೀವಿ.